ಬಿಜೆಪಿಯಿಂದ ಕರ್ನಾಟಕದಲ್ಲಿ ಲೋಕ ಟಿಕೆಟ್ ರಿಲೀಸ್ ಆದಮೇಲೆ ಬಂಡಾಯದ ಬೇಗುದಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದೇ ಇರುವಂಥದ್ದು ಈಗ ನಾನಾ ರೀತಿಯ ಪ್ರಶ್ನೆಗಳ ಜೊತೆಗೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈಶ್ವರಪ್ಪ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪುತ್ರನಿಗೆ ಟಿಕೆಟ್ ಸಿಗದಿದ್ದಕ್ಕೆ ಈಶ್ವರಪ್ಪ ಫುಲ್ ಗರಂ ಆಗಿದ್ದಾರೆ. ಪುತ್ರನಿಗೆ ಟಿಕೆಟ್ ಸಿಗದೆ ಈಶ್ವರಪ್ಪ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕ ಅಖಾಡದಲ್ಲಿ ಬಂಡಾಯ ಸಾರ್ತಾರ ಈಶ್ವರಪ್ಪ ಅನ್ನುವಂಥ ಪ್ರಶ್ನೆ ಈಗ. ಮಾಜಿ ಡಿಸಿಎಂ ಈಶ್ವರಪ್ಪ ಮನವೊಲಿಕೆಗೆ ನಾಯಕರು ಯತ್ನಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ನಿವಾಸಕ್ಕೆ ಸಿಟಿ ರವಿ ಆಗಮಿಸಿದ್ದಾರೆ. ಈಶ್ವರಪ್ಪ ಮನವೊಲಿಸುವ ಬಗ್ಗೆ ಸಿಟಿ ರವಿ ಮಾತುಕತೆಯನ್ನು ನಡೆಸಿದ್ದಾರಂತೆ. ಸಿಟಿ ರವಿ ಮನವೊಲಿಕೆಗೂ ಕೂಡ ಒಪ್ತಾರ ಈಶ್ವರಪ್ಪ ಅನ್ನುವಂಥ ಪ್ರಶ್ನೆ. ಈಶ್ವರಪ್ಪ ಜೊತೆಗೆ ಸದಾನಂದ ಗೌಡ ಕೂಡ ಮಾತುಕತೆಯನ್ನು ನಡೆಸಿದ್ದಾರಂತೆ. ಟಿಕೆಟ್ ಸಿಗದಿದ್ರೂ ಕೂಡ ಬಂಡಾಯ ಸಾರಬೇಕು ಅಂದ್ಕೊಂಡಿರುವಂಥ ಈಶ್ವರಪ್ಪನವರನ್ನ ಸಮಾಧಾನ ಮಾಡ್ತಾರ ಬಿಜೆಪಿ ನಾಯಕರು. ಈಗಾಗಲೇ ನಾವು ಮೋದಿ ಅಭಿಮಾನಿಗಳು, ಮೋದಿಯನ್ನ ಗೆಲ್ಲಿಸಬೇಕು, ಈ ಬಾರಿ ಸೆಂಟ್ರಲ್ನಲ್ಲಿ ಮೋದಿಯನ್ನ ತರಬೇಕು ಅಂತ ಗುರಿಯಾಗಿಟ್ಟುಕೊಂಡಿರುವಂಥ ಬಿಜೆಪಿ ನಾಯಕರು ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಎದ್ದು ಅಸಮಾಧಾನದಿಂದ ಬಂಡಾಯ ಸಾರುವಂಥ ಕೆಲಸವನ್ನು ಮಾಡ್ತಾರಾ ಅಥವಾ ಬಂದದ್ದನ್ನು ಸ್ವೀಕರಿಸಿ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅವರ ಜೊತೆ ಕೆಲಸ ಮಾಡಿ ಮೋದಿಯವರನ್ನ ಈ ಬಾರಿ ಪ್ರಧಾನಮಂತ್ರಿಯನ್ನಾಗೋದಕ್ಕೆ ಕೆಲಸ ಮಾಡ್ತಾರ? ಸೊ ಇವೆಲ್ಲದಕ್ಕೂ ಕೂಡ ಕಾದು ನೋಡಬೇಕಿದೆ. ಯಾಕಂತಂದರೆ ಈಶ್ವರಪ್ಪನವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಸಿಟಿ ರವಿ ಹಾಗೂ ಸದಾನಂದ ಗೌಡ ಕೂಡ ಭಾಗಿಯಾಗಿ ಅವರನ್ನು ಸಮಾಧಾನಪಡಿಸುವಂಥ ಕೆಲಸವನ್ನು ಮಾಡೋದು. ಮಾಜಿ ಡಿಸಿಎಂ ಈಶ್ವರಪ್ಪ ಮನವೊಲಿಕೆಗೆ ನಾಯಕರು ಯತ್ನಿಸಿರೋದು ನೋಡಿ. ಈಶ್ವರಪ್ಪನವರು ಬಂಡಾಯ ಸಾರ್ತವ್ರದ್ದು ಇದೇ ಮೊದಲಲ್ಲ. ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಮತ್ತೊಂದು ಹಂತ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲೂ ಕೂಡ ಸಿಗಲಿಲ್ಲ. ಈಗ ಬಂಡಾಯ ಎದ್ದಿದ್ದಾರೆ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನನ್ನ ಬಗ್ಗೆ ಯಾವಾಗ ಏನು ಯೋಚನೆ ಮಾಡುತ್ತೆ ಪಕ್ಷ ಯೋಚನೆ ಮಾಡುತ್ತೆ. ನನ್ನ ಜೀವನದಲ್ಲಿ ಇದುವರೆಗೂ ಪಕ್ಷ ನನ್ನನ್ನು ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಸರ್, ಈಶ್ವರಪ್ಪ ಅವರು ನಾಳೆ ನಿರ್ಧಾರ ಪ್ರಕಟಿಸ್ತೀವಿ. ಈಗ ಅವ್ರ ಜೊತೆನಲ್ಲೂ ನಾನು ಮಾತಾಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವ್ರ ಜೊತೆಲೂ ಮಾತಾಡ್ತೀನಿ. ಅವ್ರನ್ನೂ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರು ಹೆಸರನ್ನು ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀನಿ. ಸರ್, ಇನ್ನು 2ನೇ ಲಿಸ್ಟಲ್ಲಿ 5 ಕ್ಷೇತ್ರಗಳಿದೆ. ಇನ್ನೊಂದು 4-5 ದಿನದಲ್ಲಿ ಬರ್ಬೋದು. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಹಾಗಾದರೆ ಈಶ್ವರಪ್ಪನವರನ್ನ ಸಮಾಧಾನ ಮಾಡ್ಬೋದಾ? ವರ್ಕೌಟ್ ಆಗುತ್ತಾ ಇದು? ಈಗ ಸಿಟಿ ರವಿ ಮತ್ತು ಸದಾನಂದ ಗೌಡ ಹೋಗಿರೋದು, ಮತ್ತಷ್ಟು ಮಾಹಿತಿ ಕೊಡೋದಾದರೆ. ದಿವಿತ್, ಮಾಜಿ ಸಚಿವರಾದಂಥ ಸಿಟಿ ರವಿ ಅವರು ಈಶ್ವರಪ್ಪ ನಿವಾಸಕ್ಕೆ ಭೇಟಿಯಾಗಿದ್ದರು. ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದರು. ಪ್ರಮುಖವಾಗಿ ಕಾಂತೇಶ್ ಅವರಿಗೆ, ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಹೀಗಾಗಿ ಸಿಕ್ಕಿಲ್ಲ. ಹೀಗಾಗಿಯೇ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಈಶ್ವರಪ್ಪನವರು. ಆ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರು ಅವರ ಮನವೊಲಿಸುವ ಪ್ರಯತ್ನ ಮಾಡಿದರು. ಆದರೆ ಮೂಲಗಳ ಪ್ರಕಾರ ಅವರ ಮನವೊಲಿಕೆಗೆ ಈಶ್ವರಪ್ಪನವರು ಒಪ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂದರೆ ಈಶ್ವರಪ್ಪನವರು ಸಾಕಷ್ಟು ಆಕಾಂಕ್ಷಿ ಇಟ್ಕೊಂಡಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ವಿಧಾನಸಭೆ ಟಿಕೆಟ್ ತಪ್ಪಿತು. ಪಕ್ಷದ ನಿಷ್ಠಾವಂತರಾಗಿ ರಾಜೀನಾಮೆ ಕೊಟ್ಟರು. ಆ ನಂತರ ಮುಂಬರುವ ದಿನಗಳಲ್ಲಿ ಪುತ್ರನಿಗೆ ಅವಕಾಶ ಕೊಡ್ತೀವಿ ಅನ್ನೋ ಒಂದು ಭರವಸೆಯೂ ಸಿಕ್ಕಿತ್ತು. ಆದರೆ ಈಗ ಟಿಕೆಟ್ ಕೈಗೆ ತಪ್ಪಿದೆ. ಹೀಗಾಗಿಯೇ ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿ ಸಾಕಷ್ಟು ವಿಚಾರವನ್ನು ಈಶ್ವರಪ್ಪನವರು ಹೊರ ಹಾಕಿದ್ರು. ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರು ಬಂದಾಗ ಕೂಡ ಅದೇ ಅಸಮಾಧಾನವನ್ನು ಈಶ್ವರಪ್ಪನವರು ಮುಂದುವರಿಸಿದ್ದಾರೆ. ಸಿಟಿ ರವಿ ಅವರ ಮನವೊಲಿಕೆಗೆ ಈಶ್ವರಪ್ಪನವರು ಬಗ್ಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೆ. ವರಿಷ್ಠರು ಕೂಡ ಒಂದು ಮಾತನ್ನು ಕೊಟ್ಟಿದ್ದರು, ಪುತ್ರನಿಗೆ ಟಿಕೆಟ್ ಕೊಡ್ತೀವಿ ಅಂತ. ಆದರೆ ಆಗಿಲ್ಲ. ಇಲ್ಲಿ ಕೆಲವರು ನಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವಲ್ಲಿ ಆಸಕ್ತಿ ವಹಿಸಿಲ್ಲ ಅನ್ನೋದು ಈಶ್ವರಪ್ಪನವರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಸಿಟಿ ರವಿಯವರ ಬಳಿಯೂ ಕೂಡ ಇದೇ ಮಾತನ್ನು ಹೇಳಿ ಕಳಿಸಿದ್ದಾರೆ. ಮತ್ತು MLC ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಅಂದರೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಂತೇಶ್ ಅವರಿಗೆ. ಅದನ್ನು ಒಪ್ತಾ ಇಲ್ಲ. MLC ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು ಕೂಡ ಈಶ್ವರಪ್ಪನವರು ಅದಕ್ಕೆ ಒಪ್ತಾ ಇಲ್ಲ. ಲೋಕಸಭೆಗೆ ಕೂಡ ಪಟ್ಟು ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರ